ಫ್ರೆಂಡ್ಸ್, ಜಾನ್ ಅಪ್ಡೇಟ್ಗೆ ಸ್ವಾಗತ. ಹೇಳ್ತಾ ಈ ಒಂದು ವಿಡಿಯೋ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಕ್ವಾಟ್ಲಿ ಕಿಚನ್ ನಲ್ಲಿ ಇವಾಗ ಸಂಡೇ ಸ್ಪೆಷಲ್ ನಲ್ಲಿ ಇವಾಗ ಇಲ್ಲಿ ಸೂರಜ್ ಮತ್ತು ಎಲ್ಲರೂ ಕೂಡ ಇಲ್ಲಿ ಎಂಟರ್ಟೈನ್ ಮಾಡ್ತಾರೆ. ವೀಣಾ ಮತ್ತು ಓಂ ಪ್ರಕಾಶ್ ಅವರು, ಹಾಗೆ ಇಲ್ಲಿ ಅಮೃತ ಅವರು ಎಲ್ಲರೂ ಕೂಡ ಕಾಮಿಡಿ ಮಾಡ್ತಾ ಇರ್ತಾರೆ. ಕರಿಬಸಪ್ಪನು ಮಾಡ್ತಾರೆ. ಕುಕಿಂಗ್ ವಿತ್ ಕ್ವಾಟ್ಲೆನಲ್ಲಿ ಕ್ವಾಟ್ಲೆ ಕೊಡ್ತಾ ಯಾರು ಸಂಡೇ ಒಂದು ವಿನ್ನರ್ ಆಗ್ತಾರೆ, ಈ ಒಂದು ವೀಕ್ಸ್ ಆಫ್ ದ ವಿನ್ನರ್ ಯಾರಾಗ್ತಾರೆ, ಫಸ್ಟ್ ಒಂದು ಕುಕ್ ಯಾರಾಗ್ತಾರೆ ಅಂತಂದು ನೋಡೋಣ. ಇಲ್ಲಿ ಸೂರಜ್ಗೆ ಅಂತೂ ತುಂಬ ಕ್ರಶ್ ಇದೆ. ಸೂರಜ್ ಅವರು ಕ್ವಾಟ್ಲೆ ಎಲ್ಲ ಕರಿಬಸಪ್ಪರ ಒಂದು ಕ್ವಾಟ್ಲೆ ಸಹಿಸ್ತಾ ಈ ಒಂದು ವೀಕ್ ಆಫ್ ದ ಅವಾರ್ಡ್ ತೆಗೆದುಕೊಂಡಿರ್ತಾರೆ. ಬೆಸ್ಟ್ ಶೆಫ್ ಅಂತ ಹೇಳಿರಬೇಕು ಅವರಿಗೆ. ಸೂರಜ್ ಅವರಿಗೆ ಇಲ್ಲಿ ಗೋಲ್ಡನ್ ಅಫ್ರಾನ್ ಕೊಟ್ಟಿರ್ತಾರೆ. ಇಲ್ಲಿ ವಿನ್ ಕೊನೆಗೂ ಸೂರಜ್ ಅವರೇ ಆಗ್ತಾರೆ. ಆಮೇಲೆ ಇಲ್ಲಿ ನೋಡಿ, ಸೂರಜ್ ಅವರು, ನವಾಜ್ ಅವರು, ಓಂ ಪ್ರಕಾಶ್ ಅವರು, ನಮ್ರತಾ ಮತ್ತು ಎಲ್ಲರೂ ಕೂಡ ಇಲ್ಲಿ ಕ್ವಾಟ್ಲೆ ಕಿಚನ್ದಲ್ಲಿ ಸಿಕ್ಕಾಪಟ್ಟೆ ಫನ್ ಎಂಟರ್ಟೈನ್ಮೆಂಟ್ ಎಲ್ಲನೂ ಕೂಡ ಇರುತ್ತದೆ. ಮೇಘಾ ಶೈ ಅವರು ಕೂಡ ಬಂದಿರ್ತಾರೆ. ಸಮೀಕ್ಷಾ ಶೆಟ್ಟಿ ಅವರು ಕೂಡ ಇರ್ತಾರೆ. ಎಲ್ಲರೂ ಕೂಡ ತುಂಬ ಕ್ವಾಟ್ಲೆ ಕೊಡ್ತಾ ಇರ್ತಾರೆ. ಇತ್ತ ಕಡೆ ಇಲ್ಲಿ ಸ್ಯಾಟರ್ಡೇನಲ್ಲಿ ಕೂಡ ಯಾರು ವಿನ್ ಆಗ್ತಾರೆ ಅಂದರೆ ಮೇಘಾ ಶೈ ಅವರು ಕೂಡ ವಿನ್ ಆಗ್ತಾರೆ. ಆಮೇಲೆ ಇಲ್ಲಿ ಸಿಕ್ಕಾಪಟ್ಟೆ ಮೋಜು ಮಸ್ತಿ ಇರುತ್ತದೆ. ಎಂಟರ್ಟೈನ್ಮೆಂಟ್ ಅಂದರೆ ಕ್ವಾಟ್ಲೆ ಕೊಡ್ತಾ ತುಂಬ ಇಲ್ಲಿ ಬಿಗ್ ಬಾಸ್ನೇ ಈ ಒಂದು ಪ್ಲೇಸ್ನಲ್ಲಿ ಕಾಣ್ತಿರ್ಬೋದು. ಕರಿಬಸಪ್ಪ ಅವರ ಒಂದು ಕ್ವಾಟ್ಲೆ, ಇಲ್ಲಿ ತುಕಾಲಿ ಸಂತೋಷ್ ಅವರ ಒಂದು ಕ್ವಾಟ್ಲೆ ಫುಲ್ ಸುಸ್ತಾಗ್ಬಿಡುತ್ತದೆ, ಅಷ್ಟೊಂದು ಕ್ವಾಟ್ಲೆ ಕೊಡ್ತಾರೆ. ಆಮೇಲೆ ಇಲ್ಲಿ ನೋಡಿ, ವೀಣಾ ಅವರು ಅಂತೂ ತುಂಬ ಕ್ವಾಟ್ಲೆ ಕೊಡ್ತಾರೆ. ಅವರು ಕೂಡ, ನವಾಜನು ಕೂಡ ಡೈಲಾಗ್ ಮೇಲೆ ಡೈಲಾಗ್ ಹೇಳ್ತಾ ಇದ್ದಾರೆ. ಇಲ್ಲಿ ಓಂ ಪ್ರಕಾಶ್ ಅವರು ಕೂಡ ಇಲ್ಲಿ ತುಕಾಲಿಗೆ ಮತ್ತು ಓಂ ಪ್ರಕಾಶ್ ಅವ್ರಿಗೆ ತುಂಬ ಸಿಂಕ್ ಆಗ್ತಾ ಇರುತ್ತದೆ. ಇಬ್ಬರು ಕೂಡ ಕ್ವಾಟ್ಲೆ ಕೊಡ್ತಾ ಇರ್ತಾರೆ. ಸೂರಜ್ ಅಂತರೂ ಹ್ಯಾಂಡ್ಸಮ್ ಬಾಯ್, ಅವರು ಕೂಡ ಫಸ್ಟ್ಗೆ ಇಲ್ಲಿ ಅವ್ರಿಗೂ ಕೂಡ 10% ತುಂಬ ಒಂದು ಗೇಮ್ ಆಡ್ತಿದ್ದಾರೆ. ಅದರಲ್ಲಿ ಕೂಡ ಕರಿಬಸಪ್ಪ ಅವರು ಮತ್ತು ಸೂರಜ್ ಅವರೇ ವಿನ್ ಆಗ್ತಾರೆ. ಆಮೇಲೆ ಕ್ವಾಟ್ಲೆ ಕೊಡ್ತಾ ಇಲ್ಲಿ ಒಂದು ಟಾಸ್ಕ್ ಇರುತ್ತದೆ. ಇಲ್ಲಿ ಸೂರಜ್ ಅವರು ಸ್ಟಾಪ್ ಆಗಿರ್ತಾರೆ. ಕ್ವಾಟ್ಲೆ ಮಾಡೋರೆ ಕುಕ್ಕಿಂಗ್ ಮಾಡಬೇಕು ಅಂತಂದು ಹೇಳ್ತಾರೆ. ಕ್ವಾಟ್ಲೆ ಕೊಡೋರು ಕುಕ್ಕಿಂಗ್ ಮಾಡೋಕ್ಕೆ ಹೋಗ್ಬಿಟ್ರೆ ಇಲ್ಲಿ ಜಡ್ಜ್ ಅವರು ಅದನ್ನು ಹೇಗೆ ಡಿಶ್ನ ಒಂದು ಟೇಸ್ಟ್ ಮಾಡ್ತಾರೆ, ಅವರು ಏನೆಲ್ಲ ತರಲೆ ತಮಾಷೆ ಮಾಡ್ತಾ ಇರ್ತಾರೆ. ಹಾಗೆ ಓಂ ಪ್ರಕಾಶ್ ಅಂತರೂ ಫುಲ್ ಫನ್ ಮಾಡ್ತಾ ಇದ್ದಾರೆ. ಫುಲ್ ಅಂದರು. ವೀಣಾ ಅವರು ಕೂಡ ಇಲ್ಲಿ ತುಂಬ ಎಕ್ಸೈಟೆಡ್ ಅಂತಲೇ ಹೇಳ್ಬೋದು. ಸೂರಜ್ ಅವರು ಕೂಡ, ಇಬ್ಬರು ಸೂರಜ್, ಕಾಮಿಡಿ ಸೂರಜ್ ಮತ್ತು ಇಲ್ಲಿ ಬಿಗ್ ಬಾಸ್ ಸೂರಜ್ ಕೂಡ, ಇಬ್ಬರು ಕೂಡ, ನವಾಜ್ ಕೂಡ ಫುಲ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ವೀಣಾ ಅವರು ಎಲ್ಲರೂ ಸಿಕ್ಕಾಪಟ್ಟೆ. ತುಕಾಲಿ ಅಂತರೂ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ. ಅವರು ಕಾಮಿಡಿ ಮಾಡ್ತಾ ಇಲ್ಲಿ ಕುಂಬಳಕಾಯಿ ಯಾವುದು, ಇಲ್ಲಿ ಯಾವುದು ಹಣ್ಣು, ಯಾವುದು ರಾಗಿ, ಯಾವುದು ಸಾಸಿವೆ ಅಂತಲೇ ಗೊತ್ತಿಲ್ಲ ಕುಂಬಳಕಾಯಿಗೆ. ಸೊ ಈ ಕಲ್ಲಂಗಡಿ ಅಂತಾರೆ, ಕಲ್ಲಂಗಡಿಗೆ ಇಲ್ಲಿ ಓಂ ಪ್ರಕಾಶ್ ಅವರು ಕಲ್ಲಂಗಡಿ ಅಂತಿದ್ರೆ ಕುಂಬಳಕಾಯಿ ಅಂತಂದು ಇಲ್ಲಿ ತುಕಾಲಿ ಸಂತೋಷ್ ಅವರು ಹೇಳ್ತಾರೆ. ಆ ಒಂದು ಚಿತ್ರನ ನೋಡಿ ಹೇಳಬೇಕು ಅಂತಂದು ಆ್ಯಕ್ಟ್ ಮುಖಾಂತರ ಮಾಡಬೇಕು. ಆದರೆ ಅದು ಕುಂಬಳಕಾಯಿನೂ ಇರೋದಿಲ್ಲ, ಕಲ್ಲಂಗಡಿನೂ ಇರೋದಿಲ್ಲ. ಈ ಥರ ಫನ್ ಮಾಡ್ತಾರೆ, ಎಂಟರ್ಟೈನ್ ಮಾಡ್ತಾರೆ. ನಮಗಂತೂ ನಕ್ಕು ತುಂಬ ಎಂಜಾಯ್ ಆಯಿತು. ನೀವು ಕೂಡ ಕ್ವಾಟ್ಲೆ ಕಿಚನ್ ನೋಡಿ ಸಂತೋಷವಾಗಿ ಹ್ಯಾಪಿ ಮೂಮೆಂಟ್ ಮಾಡಿ. ಇಲ್ಲಂತೂ ಸಿಕ್ಕಾಪಟ್ಟೆ ಫನ್ ಇರುತ್ತದೆ. ಕುಕ್ ಯಾರು ಕ್ವಾಟ್ಲೆ ಕೊಡ್ತಾ ಕುಕ್ಕಿಂಗ್ ಮಾಡೋದ್ರಲ್ಲಿ ಮಜಾ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು. ಈ ಒಂದು ಸಂಡೇನ ಒಂದು ವೀಕ್ ಆಫ್ ದ ಶೆಫ್ ಯಾರಂದರೆ ಸೂರಜ್ ಅವರು ಬರ್ತಾರೆ. ಅವರು ಮಾಡೋ ಒಂದು ಸ್ಟೈಲಿಶ್ ಒಂದು ರೆಸ್ಟೋರೆಂಟ್ ಸ್ಟೈಲಿಶ್, ಅದರಲ್ಲಿ ತುಂಬಾ ಟೇಸ್ಟ್ ಆಗಿರ್ತದೆ. ಇಲ್ಲಿ ಮೇಘನಾ ರಾಜ್ ಅವರು ಕೂಡ ಇಲ್ಲಿ ಜಡ್ಜ್ ಆಗಿರ್ತಾರೆ. ತುಂಬ ಕ್ವಾಟ್ಲೆ ಕೊಡ್ತಾ ನಗಿಸ್ತಾ ಇರ್ತಾರೆ. ಸುಷ್ಮಾ ಅವರು ಕೂಡ ಡೈಲಾಗ್ ಮೇಲೆ ಡೈಲಾಗ್ ಹೇಳ್ತಾ ತುಂಬ ಎಂಟರ್ಟೈನ್ಮೆಂಟ್ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.